ಈ ಬಿಗ್ ಬಾಸ್ ಮನ್ಯಾಗ ನಾಮಿನೇಷನ್ ಇಲ್ಲ ಅಂತಂದ್ರೆ ಪೂರ್ತಿನೇ ಆಗಂಗಿಲ್ಲ ವಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ವಾರದಾಗ ಯಾರು ಹೊರಗೆ ಹೋಗ್ಬೇಕು ಅನ್ನೋದು ಬೇಕೇ ಬೇಕಲ್ವಾ, ಅದಕ್ಕೆ ನಾಮಿನೇಷನ್ ಆಗ್ಲೇಬೇಕು. ಆ ಒಂದು ನಾಮಿನೇಷನ್ ಇನ್ನೇ ಸ್ಪೆಷಲ್ ಆಗಿತ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಅಲ್ಲಿ ಹೋಗಿ ಕುಂತಿರ್ತಾರಲ್ವಾ, ಅವ್ರಿಗೆ ಇಲ್ಲಿ ಎಲ್ಲರೂ ನಿಂತ್ಕೊಂಡು ನಾಮಿನೇಟೆಡ್ ಅಂತ ಹೇಳಿ ಫಲಕವನ್ನ ತೋರಿಸ್ಬೇಕಾಗಿತ್ತು. ಈ ಒಂದು ಇದರಲ್ಲಿ ಸಂಗೀತ ಅವ್ರಿಗೆ, ವರ್ತೂರ್ ಸಂತೋಷ್ ಅವ್ರಿಗೆ, ಅವಿನಾಶ್ ಅವ್ರಿಗೆ ಈ 3 ಜನಕ್ಕೂ ಕೂಡ ನಾಮಿನೇಟ್ ಮಾಡುವ ಅಧಿಕಾರ ಇರಲಿಲ್ಲ. ಯಾಕಂತಂದ್ರೆ ಅವ್ರವ್ರಿಗೆ ರೀಸನ್ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡೋದ್ರಿಂದ ಹೊರಗಿಟ್ಟಿದ್ದಾರಲ್ವಾ, ನಾಮಿನೇಷನ್ ಇಂದ ಹೊರಗಿಟ್ಟಿದ್ದಾರೆ ಅವ್ರನ್ನ, ಅವರು ಮಾಡಕ್ಕಿರ್ಲಿಲ್ಲ. ಆಮೇಲೆ ಅವ್ರನ್ನ ನೀವು ನೋಡಿದ್ರ, ಅವ್ರನ್ನೇ ತುಂಬಾ ಜನ ಅಂದ್ರೆ ನಾಮಿನೇಟ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಸಂಗೀತ ಅವ್ರಿಗೂ ಬಂದದ, ಅವಿನಾಶ್ ಅವ್ರಿಗೂ ಬಂದದ, ಆಮೇಲೆ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಬಂದದ ಅಂತಾನೆ ಹೇಳ್ಬೋದು. ಈ ಒಂದು ಇದರಲ್ಲಿ ಸಂಗೀತ ಅವ್ರಿಗೆ ತುಂಬಾ ಹರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತೆಲ್ಲ ಹಾಕಿದ್ರು. ಆಮೇಲೆ ಅವಿನಾಶ್ ಅವ್ರಿಗೂ ಕೂಡ ಅಷ್ಟೇ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಡೇ 1 ಇಂದ ಯಾವಾಗ ಬಂದ್ರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅವತ್ತಿಂದನೂ ಒಂದು ದಿನ ಅಷ್ಟೇ ಮಾವುತ ಬಂದಾರ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಇವ್ರು ಕೂಡ ಅದೇ ತರ ಮಾಡಿದ್ರು, ನಾನೇ ಮಾವುತ ಅನ್ನೋ ತರ ಎಲ್ಲ ಹೇಳಿದ್ರು. ಹೌದಪ್ಪ, ಇವರೊಬ್ರು ಮಾವುತನೇ, ನಿಜವಾಗ್ಲೂ ಹೆಂಗ್ ಆಡ್ತಾನೇನೋ ನೋಡೋಣ, ಎಷ್ಟು ಚೆನ್ನಾಗಿ ಆಡ್ಬೋದೇನೋ ಇವರು. ಯಾಕಂತಂದ್ರೆ ಇಷ್ಟು ದಿನ ಹೊರಗಡೆ ಇದ್ದು ಎಲ್ಲವನ್ನ ನೋಡಿರ್ತಾರೆ, ಯಾರ್ಯಾರು ಹೆಂಗೆಂಗ್ ಅಂತ ಹೇಳಿ ಇವ್ರಿಗೂ ಗೊತ್ತಿರುತ್ತಾ, ಯಾರ ಮೇಲೆ ಹೆಂಗ್ ಸ್ಟ್ರಾಟಜಿ ಮಾಡಿದ್ರೆ ಇವರು ಆಟ ವರ್ಕ್ ಆಗುತ್ತಾ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಅವಿನಾಶ್ ಅವರು ಅಷ್ಟೊಂದು ಪ್ಲಾನ್ ಮಾಡೋದಾಗ್ಲಿ, ಅಷ್ಟೊಂದು ಸ್ಟ್ರಾಟಜಿಯಿಂದ ಆಡೋದಾಗ್ಲಿ ಏನು ಮಾಡ್ತಾನೆ ಇಲ್ಲ ಅವ್ರು ಅಂತಾನೆ ಹೇಳ್ಬೋದು. ಅದಕ್ಕೆ ಬಿಗ್ ಬಾಸ್ ಮನೆಗೂ ಕೂಡ ಇವ್ರು ಆಟ ಆಡ್ತಿಲ್ಲ, ಸೈಲೆಂಟ್ ಆಗಿದ್ದಾರ, ನಾವು ಅನ್ಕೊಂಡಿರೋ ತರನೇ ಇಲ್ಲ, ಇವರು ಬಂದ್ರು ಕೂಡ ಇವರು ಆಡಕ್ಕೆ ಲಾಯಕ್ಕಿಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಇವ್ರೀಗ. ಇವ್ರು ಏನ್ ಅನ್ಕೊಂಡ ಬಂದಿದ್ರು ಅದನ್ನ ಇವರು ಪ್ರೂವ್ ಮಾಡ್ಕೊಳ್ತಾನೆ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಾರಲ್ವಾ. ಇದರಿಂದಾಗಿ ಅವಿನಾಶ್ ಅವರು ಇನ್ನು ಕಲಿಬೇಕಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದಿನ ಏನಾಯ್ತೋ ಇದರಲ್ಲಿ ಅವರು ಇಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಆಡ್ಬೇಕಾಗಿತ್ತು, ಆದ್ರೆ ಆಡ್ತಾ ಇಲ್ಲ ಅವರು. ಯಾಕೆ ಏನಾಗಿದೆ ಅವ್ರಿಗಂತಾನೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೆಂಗಿದ್ದಾರೆ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಗೊತ್ತಾಗಿರ್ತದೆ. ಈಗ ಬಂದವ್ರಿಗೆಲ್ಲರಿಗೂ, ಬಂದ ಅವಿನಾಶ್ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಆದ್ರೆ ಅವಿನಾಶ್ ಅವರು ಯಾಕೋ ಅಷ್ಟೊಂದು ಗೇಮ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅಂತ ಹೇಳಿ ಕಾಣಕತ್ತದ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಟ್ ಇವತ್ತು ಪ್ರೋಮೋ ನೋಡಿದ್ರ ನೀವು, ಯಾವ ಪರಿ ಆಟ ಆಡಕತ್ತಾರ ಅಂತ ಹೇಳಿ. ಅವ್ರಿಗೆ ಮನಸ್ಸಿಗೆ ಬಂದದ, ನಾನು ಕೂಡ ಚೆನ್ನಾಗಿ ಆಡ್ಬೇಕಂತ ಹೇಳಿ ಅನ್ಸಕತ್ತಾರ, ರೊಚ್ಚಿಗೆದ್ದಾರ ಅಂತಾನೆ ಹೇಳ್ಬೋದು. ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಆಮೇಲೆ ಈ ಒಂದು ನಾಮಿನೇಷನ್ ಅಲ್ಲಿ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಅದಂತ ಹೇಳಿ ತಿಳ್ಕೊಳಕತ್ತೀನಿ. ಗೊತ್ತಿದ್ರು ಕೂಡ ಗೊತ್ತಿಲ್ಲ ಆದ್ರೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ ಯಾರ್ಯಾರು ಅಂತ ಹೇಳಿ. ಅವಿನಾಶ್ ಅವರು, ಪ್ರತಾಪ್ ಅವರು, ಸಂಗೀತ ಅವರು, ಮೈಕಲ್ ಅವರು ಮತ್ತೆ ಸಿರಿ ಅವರು, ಈ ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರ. ಇನ್ನ ನಮ್ರತಾ ಅವ್ರಿಗೆ ಸ್ಪೆಷಲ್ ಪವರ್ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಕಾರ್ತಿಕ್ ಅವರು ಮತ್ತೆ ತುಕಾಲಿ ಅವರು ಸ್ಪೆಷಲ್ ಪವರ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಅವರು ವರ್ತೂರ್ ಸಂತೋಷ್ ಅವ್ರನ್ನ ಕೂಡ ನಾಮಿನೇಟ್ ಮಾಡಿದಾರ. ನೋಡೋಣ ಈ ವಾರ ಇವರು ಹೆಂಗೆಂಗ್ ಆಡ್ತಾರ ಅಂತ ಹೇಳಿ. ಯಾಕಂದ್ರೆ ನಾಮಿನೇಟ್ ಆಗಿದ್ದಾರಲ್ವಾ, ಈ ಒಂದು ನಾಮಿನೇಟನ್ದಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಇದ್ದಾರ. ಬಟ್ ಅವಿನಾಶ್ ಅವರಷ್ಟೇ ಸ್ವಲ್ಪ ಇದರಲ್ಲಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು. ಬಟ್ ಅವರು ಕೂಡ ಹಾಡಕ್ ಸ್ಟಾರ್ಟ್ ಮಾಡ್ಯಾರ ಅಂತಾನೆ ಕಾಣಕತ್ತದ. ನೋಡಮ್ಮ ಅವ್ರು ಕೂಡ ಹೆಂಗ್ ಆಡ್ತಾರ ಅಂತ ಹೇಳಿ. ಇನ್ನು ಯಾರ್ಯಾರು ಉಳಿತಾರ, ಯಾರ್ಯಾರು ಹೋಗ್ತಾರ ಗೊತ್ತಿಲ್ಲ. ಈ ವಾರ ಯಾರು ಹೋಗ್ಬಹುದು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇನ್ನ ಈ ಒಂದು ಇದರಲ್ಲಿ ಎಲ್ರಿಗೂ ಕೂಡ ಇರಬೇಕು, ನಾನು ಕೂಡ ಫಿನಾಲೆಗೆ ಹೋಗ್ಬೇಕು, ನಾನು ಕೂಡ ಟಾಪ್ 5 ನಲ್ಲಿ ಬರ್ಬೇಕಂತ ಹೇಳಿ ಎಲ್ರಿಗೂ ಕೂಡ ಕೆಚ್ಚದೆಯಿಂದ ಆಡಕತ್ತಾರ ಅಂತಾನೆ ಹೇಳ್ಬೋದು. ಆದ್ರೆ ಲಕ್ ಯಾರ್ ಕೈ ಹಿಡಿಯುತ್ತೋ ಯಾರ್ ಕೈ ಬಿಡುತ್ತೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು, ಯಾರು ಬಿಗ್ ಬಾಸ್ ಮನೆಗೆ ಉಳಿಬಹುದು, ಯಾರು ಹೋಗಬಹುದು ಅಂತ ಹೇಳಿ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.